ಭಾರತ ಶಸ್ತ್ರಾಸ್ತ್ರ ತಯಾರಿಯಲ್ಲಿ ವಾಯುವೇಗದಲ್ಲಿ ಮುನ್ನುಗ್ತಾ ಇದೆ. ಪಾಕಿಸ್ತಾನದ ಕಥೆ ಬೇರೆ ರೀತಿಯಲ್ಲೇ ಇದೆ. ತಿನ್ನೋಕು ಗತಿ ಇಲ್ಲದೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಇಷ್ಟಾದರೂ ಕೂಡ ತನ್ನ ನರಿಬುದ್ಧಿಯನ್ನ ಮಾತ್ರ ಪಾಕಿಸ್ತಾನ ಬಿಟ್ಟಿಲ್ಲ. ಜೊತೆಗೆ ಕುತಂತ್ರಿ ಚೀನಾ ಬಣ್ಣವೂ ಕೂಡ ಇದೀಗ ಬಟಾ ಬಯಲಾಗಿದೆ. ಅವರು ಕೈಲಾಗದವರು, ತಿನ್ನೋಕೆ ಅನ್ನ ಇಲ್ಲ, ಭಿಕ್ಷೆ ಬೇಡೋಣ ಅಂದ್ರೆ ಸಾಲ ಮಾಡದ ದೇಶಗಳು ಉಳಿದಿಲ್ಲ. ಶೆಹಬಾಜ್ ಶರೀಫ್ ಕಟೋರಿ ಹಿಡ್ಕೊಂಡು ಚೀನಿ ಅಧ್ಯಕ್ಷನ ಮುಂದೆ ನಿಂತ್ರೆ ಮನೆ ಹಾಳ ಬಡ್ಡಿಗೆ ಒಂದಿಷ್ಟು ಭಿಕ್ಷೆ ಹಾಕಿ ಹಚ ಅಂತ ಓಡಿಸ್ತಾರೆ. ಸಿಗೋ ಸಾಲದಲ್ಲಿ ಸೇನೆಯನ್ನು ಉದ್ಧಾರ ಮಾಡಲ್ಲ, ಹಸಿದ ಜನರಿಗೆ ಅನ್ನವನ್ನು ಕೊಡಲ್ಲ. ಅದರ ಬದಲಿಗೆ ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸಿ ಮಾಶಲ್ಲಾ ಮಾಶಲ್ಲಾ ಅಂತಾರೆ. ಭಾರತ ಕಂಡು ಕೇಳರಿಯದ ದಾಳಿ ಮಾಡಿದ ಬಳಿಕ ಇದೇ ಪಾಕಿಗಳು ಚೀನಾ ಟರ್ಕಿ ನಾಯಕರ ಕಾಲು ಹಿಡಿದು ಬೇಡಿಕೊಂಡು ಸಹಾಯ ಪಡೆದ ಸತ್ಯ ಬಟಾ ಬಯಲಾಗಿದೆ. ಕೈಲಾಗದು ಎಂದು ಭಿಕ್ಷೆ ಬೇಡಿದ ಪಾಕ್. ಭಾರತದ ವಿರುದ್ಧ ಚೀನಾ ಟರ್ಕಿ ಷಡ್ಯಂತ್ರ. ಆಪರೇಷನ್ ಸಿಂಧೂರ್ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಣ್ಣದೊಂದು ಸಂಘರ್ಷ ನಡೆದಿತ್ತು. ಆಗ ಜಿನಾಲ್ಯಾಂಡ್ಗೆ ಚೀನಾ ತನ್ನಿಂದ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ನೀಡ್ತಾ ಇತ್ತು ಅಂತ ಭಾರತೀಯ ಸೇನಾ ಉನ್ನತಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಲ್ಲದೆ ಚೀನಾ ತಯಾರಿಸುವ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನದಲ್ಲಿ ಪ್ರಯೋಗ ಮಾಡುತ್ತಿತ್ತಂತೆ. So we saw Pakistan one side, but adversaries were two, and if I would say actually four or three actually. So Pakistan was the front face. We had China providing all possible support, and it's no surprise because if you were to look at statistics, in the last 5 years, 81% of the military hardware that Pakistan is getting is all Chinese, 81% of that. And another thing that China perhaps has seen is that he is able to test his weapons against, say, various other weapon systems that are there. It's like a live lab which is available to him. ಪಾಕ್ ಚೀನಾ ವರ್ಸಸ್ ಭಾರತ. ಭಾರತದ ವಿರುದ್ಧ ಚೀನಾದ ಷಡ್ಯಂತ್ರ ಬಟಾ ಬಯಲಾಗಿದೆ. ಚೀನಾದ ಶಸ್ತ್ರಾಸ್ತ್ರಗಳಿಗೆ ಪಾಕಿಸ್ತಾನ ಪ್ರಯೋಗಾಲಯ. ಸ್ಫೋಟಕ ಮಾಹಿತಿಯನ್ನ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ಯುದ್ಧ ಆಗಿದ್ದು ಒಂದು ಗಡಿಯಲ್ಲಿ, ಆದ್ರೆ 3 ದೇಶಗಳ ಷಡ್ಯಂತ್ರ. ಪಾಕಿಸ್ತಾನ ಮುಂಚೂಣಿಯಲ್ಲಿ ನಿಂತು ಯುದ್ಧ ಮಾಡಿತು. ಚೀನಾ ಟರ್ಕಿಯಿಂದಲೂ ಭಾರತದ ವಿರುದ್ಧ ಕುತಂತ್ರವನ್ನ ಮಾಡಲಾಗಿತ್ತು. ಚೀನಾ ಪಾಕಿಸ್ತಾನಕ್ಕೆ ಸಾಧ್ಯವಾದ ಎಲ್ಲಾ ಬೆಂಬಲವನ್ನ ನೀಡಿತು. ಪಾಕಿಸ್ತಾನದಲ್ಲಿರುವ 81% ಶಸ್ತ್ರಾಸ್ತ್ರಗಳು ಚೀನಾ ಶಸ್ತ್ರಾಸ್ತ್ರ ಪರೀಕ್ಷಿಸುವುದಕ್ಕೆ ಪಾಕ್ ಅನ್ನ ಬಳಸಿಕೊಂಡಿದೆ. ಭಾರತ ಪಾಕ್ ಡಿಜಿಎಂಒ ಸಭೆಯಲ್ಲೂ ಚೀನಾ ಕಳ್ಳಾಟವನ್ನಾಡಿತ್ತು. ಭಾರತದ ಮಿಲಿಟರಿ ವಾಹನಗಳ ಅಪ್ಡೇಟ್ ಪಾಕ್ಗೆ ಸಿಗ್ತಾ ಇತ್ತು. ಪಾಕಿಸ್ತಾನಕ್ಕೆ ನಮ್ಮ ಪ್ರತಿ ಮಾಹಿತಿಯನ್ನ ಚೀನಾ ಕೊಡ್ತಾ ಇತ್ತು. ಭಾರತಕ್ಕೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬೇಕು, ಇಸ್ರೇಲ್ನ ಐರನ್ ಡೋಮ್ಗಳು ಲೆಕ್ಕಕ್ಕೆ ಬರೋದಿಲ್ಲ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಬೆಚ್ಚಿಟ್ಟಿದ್ದಾರೆ. Turkey also played a very important role in providing the type of support that was there. Bayraktar, of course, he's been giving from before. We saw numerous other drones also coming in, landing in the face of war, during the war, along with trained sort of individuals who were there. ಯಾವಾಗ ಪಾಕಿಸ್ತಾನದ ಪರ ಚೀನಿಯರು ಬ್ಯಾಟ್ ಬೀಸಿದ್ರು, ಭಾರತ ಕೆರಳಿದೆ. ಅಪ್ಪಿತಪ್ಪಿಯೂ ಚೀನಾದ ವಸ್ತುಗಳನ್ನ ನಮ್ಮ ಸೇನೆಯಲ್ಲಿ ಬಳಸಬಾರದು ಅಂತ ಫರ್ಮಾನು ಹೊರಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಶಸ್ತ್ರಾಸ್ತ್ರ ತಯಾರಿಯಲ್ಲಿ ವಾಯುವೇಗದಲ್ಲಿ ಮುನ್ನುಗ್ತಾ ಇದೆ. ಪಾಕಿಸ್ತಾನದ ಕಥೆ ಬೇರೆ ರೀತಿಯಲ್ಲೇ ಇದೆ. ತಿನ್ನೋಕು ಗತಿ ಇಲ್ಲದೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಇಷ್ಟಾದರೂ ಕೂಡ ತನ್ನ ನರಿಬುದ್ಧಿಯನ್ನ ಮಾತ್ರ ಪಾಕಿಸ್ತಾನ ಬಿಟ್ಟಿಲ್ಲ. ಜೊತೆಗೆ ಕುತಂತ್ರಿ ಚೀನಾ ಬಣ್ಣವೂ ಕೂಡ ಇದೀಗ ಬಟಾ ಬಯಲಾಗಿದೆ. ಅವರು
ಕೈಲಾಗದವರು. ತಿನ್ನೋಕೆ ಅನ್ನ ಇಲ್ಲ, ಭಿಕ್ಷೆ ಬೇಡೋಣ ಅಂದ್ರೆ ಸಾಲ ಮಾಡದ ದೇಶಗಳು ಉಳಿದಿಲ್ಲ. ಶೆಹಬಾಜ್ ಶರೀಫ್ ಕಟೋರಿ ಹಿಡ್ಕೊಂಡು ಚೀನಿ ಅಧ್ಯಕ್ಷನ ಮುಂದೆ ನಿಂತ್ರೆ ಮನೆ ಹಾಳ ಬಡ್ಡಿಗೆ ಒಂದಿಷ್ಟು ಭಿಕ್ಷೆ ಹಾಕಿ ಹಚ ಅಂತ ಓಡಿಸ್ತಾರೆ. ಸಿಗೋ ಸಾಲದಲ್ಲಿ ಸೇನೆಯನ್ನು ಉದ್ಧಾರ ಮಾಡಲ್ಲ, ಹಸಿದ ಜನರಿಗೆ ಅನ್ನವನ್ನು ಕೊಡಲ್ಲ, ಅದರ ಬದಲಿಗೆ ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸಿ ಮಾಶಲ್ಲಾ ಮಾಶಲ್ಲಾ ಅಂತಾರೆ. ಭಾರತ ಕಂಡು ಕೇಳರಿಯದ ದಾಳಿ ಮಾಡಿದ ಬಳಿಕ ಇದೇ ಬಾಕಿಗಳು ಚೀನಾ ಟರ್ಕಿ ನಾಯಕರ ಕಾಲು ಹಿಡಿದು ಬೇಡಿಕೊಂಡು ಸಹಾಯ ಪಡೆದ ಸತ್ಯ ಬಟಾ ಬಯಲಾಗಿದೆ. ಕೈಲಾಗದು ಎಂದು ಭಿಕ್ಷೆ ಬೇಡಿದ ಪಾಕ್. ಭಾರತದ ವಿರುದ್ಧ ಚೀನಾ ಟರ್ಕಿ ಷಡ್ಯಂತ್ರ. ಆಪರೇಷನ್ ಸಿಂಧೂರ್ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಣ್ಣದೊಂದು ಸಂಘರ್ಷ ನಡೆದಿತ್ತು. ಆಗ ಜಿನಾಲ್ಯಾಂಡ್ಗೆ ಚೀನಾ ತನ್ನಿಂದ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ನೀಡ್ತಾ ಇತ್ತು ಅಂತ ಭಾರತೀಯ ಸೇನಾ ಉನ್ನತಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಲ್ಲದೆ ಚೀನಾ ತಯಾರಿಸುವ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನದಲ್ಲಿ ಪ್ರಯೋಗ ಮಾಡುತ್ತಿತ್ತಂತೆ. So we saw Pakistan one side, but adversaries were two, and if I would say actually four or three actually. So Pakistan was the front face. We had China providing all possible support. And it's no surprise because if you were to look at statistics, in the last 5 years, 81% of the military hardware that Pakistan is getting is all Chinese, 81% of that. And another thing that China perhaps has seen is that he is able to test his weapons against, say, various other weapon systems that are there. It's like a live lab which is available to us. ಪಾಕ್ ಚೀನಾ ವರ್ಸಸ್ ಭಾರತ. ಭಾರತದ ವಿರುದ್ಧ ಚೀನಾದ ಷಡ್ಯಂತ್ರ ಬಟಾ ಬಯಲಾಗಿದೆ. ಚೀನಾದ ಶಸ್ತ್ರಾಸ್ತ್ರಗಳಿಗೆ ಪಾಕಿಸ್ತಾನ ಪ್ರಯೋಗಾಲಯ ಸ್ಫೋಟಕ ಮಾಹಿತಿಯನ್ನ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ಯುದ್ಧ ಆಗಿದ್ದು ಒಂದು ಗಡಿಯಲ್ಲಿ, ಆದ್ರೆ 3 ದೇಶಗಳ ಷಡ್ಯಂತ್ರ. ಪಾಕಿಸ್ತಾನ ಮುಂಚೂಣಿಯಲ್ಲಿ ನಿಂತು ಯುದ್ಧ ಮಾಡಿತು. ಚೀನಾ ಟರ್ಕಿಯಿಂದಲೂ ಭಾರತದ ವಿರುದ್ಧ ಕುತಂತ್ರವನ್ನ ಮಾಡಲಾಗಿತ್ತು. ಚೀನಾ ಪಾಕಿಸ್ತಾನಕ್ಕೆ ಸಾಧ್ಯವಾದ ಎಲ್ಲಾ ಬೆಂಬಲವನ್ನ ನೀಡಿತು. ಪಾಕಿಸ್ತಾನದಲ್ಲಿರುವ 81% ಶಸ್ತ್ರಾಸ್ತ್ರಗಳು ಚೀನಾ ಶಸ್ತ್ರಾಸ್ತ್ರ ಪರೀಕ್ಷಿಸುವುದಕ್ಕೆ ಪಾಕ್ ಅನ್ನ ಬಳಸಿಕೊಂಡಿದೆ. ಭಾರತ ಪಾಕ್ ಡಿಜಿಎಂಒ ಸಭೆಯಲ್ಲೂ ಚೀನಾ ಕಳ್ಳಾಟವನ್ನಾಡಿತ್ತು. ಭಾರತದ ಮಿಲಿಟರಿ ವಾಹನಗಳ ಅಪ್ಡೇಟ್ ಪಾಕ್ಗೆ ಸಿಗ್ತಾ ಇತ್ತು. ಪಾಕಿಸ್ತಾನಕ್ಕೆ ನಮ್ಮ ಪ್ರತಿ ಮಾಹಿತಿಯನ್ನ ಚೀನಾ ಕೊಡ್ತಾ ಇತ್ತು. ಭಾರತಕ್ಕೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬೇಕು, ಇಸ್ರೇಲ್ನ ಐರನ್ ಡೋಮ್ಗಳು ಲೆಕ್ಕಕ್ಕೆ ಬರೋದಿಲ್ಲ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. Turkey also played a very important role in providing the type of support that was there. Bayraktar, of course, he's been giving from before. We saw numerous other drones also coming in, landing in the face of war, during the war, along with trained sort of individuals who were there. ಯಾವಾಗ ಪಾಕಿಸ್ತಾನದ ಪರ ಚೀನಿಯರು ಬ್ಯಾಟ್ ಬೀಸಿದ್ರು, ಭಾರತ ಕೆರಳಿದೆ. ಅಪ್ಪಿತಪ್ಪಿಯೂ ಚೀನಾದ ವಸ್ತುಗಳನ್ನ ನಮ್ಮ ಸೇನೆಯಲ್ಲಿ ಬಳಸಬಾರದು ಅಂತ ಫರ್ಮಾನು ಹೊರಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.